ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಲ್ನಾಡ್ ಸ್ಪೆಷಲ್ ತೊಂಡೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ತೊಂಡೆಕಾಯಿ ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ನೋಡಿ ಒಂದು 1/4 kg ಆಗಷ್ಟು ತೊಂಡೆಕಾಯಿ ತಗೊಂಡು ವಾಶ್ ಮಾಡಿಕೊಂಡು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಬೌಲಲ್ಲಿ ಅರ್ಧ ಬೌಲ್ ಆಗಷ್ಟು ನಾನು ತೊಗರಿಬೇಳೆ ತಗೊಂಡಿದ್ದೀನಿ. ಒಂದು ಗೆಡ್ಡೆ ಈರುಳ್ಳಿನ ನಾನು ಈ ತರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಅರ್ಧ ಬೌಲ್ ಆಗಷ್ಟು ನಾನು ಹಸಿ ಕೊಬ್ಬರಿ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಖಾರ ಪುಡಿ, 1.5 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ, 1 ಟೇಬಲ್ ಸ್ಪೂನ್ ನಾನು MTR ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ಫ್ರೆಂಡ್ಸ್, ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು 3 ಒಣಮೆಣಸಿನ್ಕಾಯಿನ ಈ ಥರ ಮುರಿದಿಟ್ಕೊಂಡಿದ್ದೀನಿ. ಕರಿಬೇವು, ಅರ್ಧ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 6 ರಿಂದ 7 ಹೆಸರು ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ, ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ನಾವೀಗ ತೊಂಡೆಕಾಯಿ ಹಾಕೊಳ್ತಿದ್ದೀನಿ. ಈಗ ತೊಗರಿಬೇಳೆ ಹಾಕೋತಿದ್ದೀನಿ. ಟೊಮ್ಯಾಟೊ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಳೆ ಬೇಯೋದಕ್ಕೆ. ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಹಾಕೊಂಡ್ಬಿಟ್ಟು ನೀರ್ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಸ್ವಲ್ಪ ಹಾಕೊಂಡ್ರೆ ಸಾಕು ಬೇಳೆ ಬೇಯಕ್ಕೆ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂತ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ನಾನು ಒಂದು 4 ರಿಂದ 5 ಜನಕ್ಕೆ ಆಗಷ್ಟು ಕ್ವಾಂಟಿಟಿ ಮಾಡ್ತಿದ್ದೀನಿ. ಸ್ವಲ್ಪ ನೀರ್ ಹಾಕೋತಿದ್ದೀನಿ ನಾನು. ಫ್ರೆಂಡ್ಸ್, ನೋಡಿ, ನೀರ್ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ತರ ಮಿಕ್ಸ್ ಮಾಡ್ಕೋಬೇಕು. ಬೇಳೆ, ಟೊಮ್ಯಾಟೊ, ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇಷ್ಟು ನೀರು ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ 3 ವಿಷಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇದು ಒಂದು 3 ವಿಷಲ್ ಆಗಲಿ. ನಮ್ಮ ನೀರಲ್ಲಿ ಏನಂದ್ರೆ 3 ವಿಷಲ್ಗೆ ಬೇಳೆ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ನೀವು ಬೇಳೆ ಎಲ್ಲ ಹೇಗೆ ಬೇಯ್ತೋ ನೋಡ್ಕೊಂಡ್ಬಿಟ್ಟು ವಿಷಲ್ ಮಾಡ್ಕೊಳ್ಳಿ. ನಾನು ಒಂದು 3 ವಿಷಲ್ ಆಗೋದಕ್ಕೆ ಇದನ್ನ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಕಡೆ ನಾನು ವಿಷಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಸೈಡ್ ನಾನು ಒಂದು ಪ್ಯಾನ್ನ ಕಾಯ್ದಕ್ಕೆ ಇಟ್ಟಿದ್ದೀನಿ. ನೋಡಿ, ಪ್ಯಾನ್ ಕಾದಿದೆ. ಇದಕ್ಕೆ ನಾವೀಗ ಎಣ್ಣೆ ಹಾಕೋತೀನಿ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ಲಿ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನೀಗ ಈರುಳ್ಳಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಒಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ಸ್ಪೈಸಸ್ನೆಲ್ಲ ಆಡ್ ಮಾಡ್ಕೋಬೇಕು. ಖಾರ ಪುಡಿ, MTR ಸಾಂಬಾರ್ ಪೌಡರ್, ಸಾಂಬಾರ್ ಪುಡಿ, ಇದ್ರ ಜೊತೆಗೆ ಹಸಿ ಕೊಬ್ಬರಿನೂ ಕೂಡ ಹಾಕೋತೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಬಿಸಿಗೆನೆ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ. ಯಾವಾಗ್ಲೂ ನಾವು ಸ್ಪೈಸಸ್ ಹಾಕ್ಬೇಕಾದ್ರೆ ಖಾರ ಪುಡಿ, ಸಾಂಬಾರ್ ಪುಡಿನೆಲ್ಲ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ನೋಡಿ, ಇದೊಂದು 5 ಮಿನಿಟ್ಸ್ ನಾನು ಆರೋದಕ್ಕೆ ಬಿಡ್ತೀನಿ. ಈ ಕಡೆ ವಿಷಲ್ ಕೂಡ ಆಗೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಆರ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಆರಿದೆ. ಇದನ್ನ ನಾವೀಗ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು. ಎಲ್ಲದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಮಸಾಲೆನ. ನೋಡಿ, ಈ ಕಪ್ಪಲ್ಲಿ ನಾನು 1 ಕಪ್ ಆಗಷ್ಟು ನೀರನ್ನ ಯೂಸ್ ಮಾಡ್ತೀನಿ ಮಿಕ್ಸಿ ಮಾಡ್ಕೊಂಡ್ ಬರೋದಕ್ಕೆ. ನೋಡಿ,
ಸಾಕು. ಇಷ್ಟು ಹಾಕೊಂಡ್ಬಿಟ್ರೆ, ತುಂಬಾ ಜಾಸ್ತಿ ಹಾಕೊಂಬಿಡಿ ನೀರು, ಇಲ್ಲಾಂದ್ರೆ ಅದು ಫೈನ್ ಆಗಿ ಪೇಸ್ಟ್ ಆಗೋದಿಲ್ಲ. ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಬರೋಣ. ನೋಡಿ ಫ್ರೆಂಡ್ಸ್, ನಾನೀಗ ಮಿಕ್ಸಿ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿ, ಇಷ್ಟು ಫೈನ್ ಆಗಿ ಪೇಸ್ಟ್ ಆದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈ ಕಡೆ ವಿಷಲ್ ಆಗಿದೆ, 3 ವಿಷಲು. ನಾನು ಇದನ್ನ ಆರೋದಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಂಬರೋಣ. ಒಗ್ಗರಣೆಗೆ ಪ್ಯಾನ್ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಪ್ಯಾನ್ ಕಾಯ್ಲಿ. ನೋಡಿ ಫ್ರೆಂಡ್ಸ್, ಪ್ಯಾನ್ ಕಾದಿದೆ. ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ಲಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾನೀಗ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಇವೆಲ್ಲವನ್ನು ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಹಾಕೊಂಡ್ಬಿಟ್ಟು ಒಂದು 2 ಮಿನಿಟ್ಸ್ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ಒಗ್ಗರಣೆ ರೆಡಿ ಆಗ್ಬಿಡುತ್ತೆ. ಆ ಕಡೆ ವಿಷಲ್ ಆರುವಷ್ಟರಲ್ಲಿ ಈ ಕಡೆ ಒಗ್ಗರಣೆನೂ ಕೂಡ ರೆಡಿ ಆಗ್ಬಿಡುತ್ತೆ. ಇದೊಂದು 2 ಮಿನಿಟ್ಸ್ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ನಾನೀಗ ಸ್ಟವ್ನ ಆಫ್ ಮಾಡ್ಕೊತೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಈ ಕಡೆ ವಿಷಲ್ಲು ಕೂಡ ಆರ್ತಿದೆ. ಫ್ರೆಂಡ್ಸ್ ನೋಡಿ, ವಿಷಲ್ ಎಲ್ಲ ಆರಿದೆ. ನನಗೆ ಇದನ್ನ ಲಿಡ್ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಳೆ, ತೊಂಡೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟು ಬೆಂದ್ರೆ ಸಾಕು. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ. ಇದನ್ನ ನೀವು ಸ್ವಲ್ಪ ಹಿಂಗ್ ಸ್ಮ್ಯಾಶ್ ಮಾಡ್ಕೊಬೇಡಿ, ಜಾಸ್ತಿ ಮಾಡ್ಕೊಂಬಿಡಿ, ಇಲ್ಲ ತೊಂಡೆಕಾಯಿ ಎಲ್ಲ ಫುಲ್ ಇದಾಗ್ಬಿಡುತ್ತೆ. ನೋಡಿ, ಇಷ್ಟು ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಾನೀಗ ರುಬ್ಕೊ ಬಂದಿದ್ದೀವಲ್ವಾ, ಈ ಮಸಾಲಾನ ನಾನು ಆಡ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಇದ್ರ 1/4 ಭಾಗದಷ್ಟು ನೀರು ಹಾಕೊಂಡ್ಬಿಟ್ಟೆ ನಾನು ಮಿಕ್ಸ್ ಮಾಡ್ಕೋತೀನಿ. ಇಷ್ಟು ಹಾಕೊಂಡ್ಬಿಟ್ರೆ ಸಾಕು ನೀರು. ಈ ಸಾಂಬಾರ್ ತುಂಬಾ ತೆಳುನೂ ಆಗ್ಬಾರ್ದು, ತುಂಬಾ ಗಟ್ಟಿನೂ ಆಗ್ಬಾರ್ದು. ನೋಡಿ, ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಹಾಕೋತೀನಿ ನೀರು ನಾನು. ನೋಡಿ ಫ್ರೆಂಡ್ಸ್, ಇಷ್ಟು ನೀರು ಹಾಕೋತೀನಿ. ಇಷ್ಟು ಹಾಕಿದ್ರೆ ಸಾಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈ ಕಡೆ ಸ್ಟವ್ನ ಆನ್ ಮಾಡ್ತೀನಿ. ನಾನೀಗ ಸ್ಟವ್ ಆನ್ ಮಾಡಿದೀನಿ. ಇದಕ್ಕೆ ನಾವೀಗ ಉಪ್ಪನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಸ್ವಲ್ಪ ಕುದಿ ಬಂದ ತಕ್ಷಣ ನಾವು ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಕುದಿ ಬರ್ಲಿ. ನೋಡಿ ಫ್ರೆಂಡ್ಸ್, ಈಗ ಸಾಂಬಾರು ಒಂದು ಕುದಿ ಬಂದಿದೆ. ಇದಕ್ಕೆ ನಾವೀಗ ಈ ಮಾಡಿಟ್ಕೊಂಡಿರೋ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಒಗ್ಗರಣೆನೆಲ್ಲ ಸಾಂಬಾರ್ಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಚೆನ್ನಾಗಿ ಒಂದು 5 ಮಿನಿಟ್ಸ್ ನಾವು ಚೆನ್ನಾಗಿ ಬಾಯ್ಲ್ ಮಾಡಕ್ ಬಿಡಬೇಕು ಸಾಂಬಾರ್ನ. ಇದು ಚೆನ್ನಾಗಿ ಕುದಿಬೇಕು ಒಂದು 5 ಮಿನಿಟ್ಸ್. ಒಂದು 5 ಮಿನಿಟ್ಸ್ ಕುದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇದು ಒಂದು 5 ಮಿನಿಟ್ಸ್ ಚೆನ್ನಾಗಿ ಸಾಂಬಾರೆಲ್ಲ ಬಾಯ್ಲ್ ಆಗಿದೆ. ನಾನೀಗ ಇದನ್ನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಫ್ರೆಂಡ್ಸ್, ಮಲ್ನಾಡ್ ಸ್ಪೆಷಲ್ ತೊಂಡೆಕಾಯಿ ಸಾಂಬಾರ್ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.